ಬೋಡ್ನಾಗೇನಹಳ್ಳಿ, ಮುದ್ಲಹಳ್ಳಿ, ದಿನ್ನಹಳ್ಳಿಗೆ ವಿಸಿಟ್ ಕೊಟ್ಟಿದ್ದೀವಿ. ಮೂರೂರಲ್ಲೂ ವಾಟರ್ ಫಿಲ್ಟರ್ ಕೇಳಿದರೆ ಮೂರೂರಿಗೂ ಸೇರಿ 2 ವಾಟರ್ ಫಿಲ್ಟ್ರು ಮತ್ತು ರಸ್ತೆ ಚರಂಡಿ ಕೇಳಿದ್ದಾರೆ. ಮತ್ತು ತುಂಬ ದಿನಗಳಿಂದ ಸರ್ವೆ ಆಗದೆ ಉಳಿದಿರೋದಿದೆ. ಮತ್ತು ಈ ಊರಿಗೆ 3 ಸ್ಮಶಾನ ಇದೆ, ಎಲ್ಲ ಒತ್ತುವರಿಯಾಗಿದೆ, ಅದನ್ನು ತೆರವು ಮಾಡೋ ಕಾರ್ಯಕ್ರಮ. ಮತ್ತು ಈ ಊರಿಗೆ ರೇಷನ್ದು ಸಬ್ ಸೆಂಟರ್ ಬೇಕು ಅಂತ ಕೇಳಿದರೆ ನಾನು DC-ಗೆ ಪತ್ರ ಬರೆದು ಅದು ಮಾಡಿಸ್ತೀನಿ ಸರ್. ಇಷ್ಟು ಈ ಊರಿನ ಸರ್. ಪ್ರಮುಖವಾಗಿ ಬಸ್ನ ವ್ಯವಸ್ಥೆ ಕೂಡ ಇಲ್ಲ ಅಂತ. ಅದೇ ಬಸ್ನ ವ್ಯವಸ್ಥೆ ನನಗೆ ಅವರು KSRTC ಅವ್ರಿಗೆ ಹೇಳಿದ್ದೀನಿ, ಸರ್ವೆ ಮಾಡಿ ಯಾವ ಥರ ರೂಟ್ ಹಾಕ್ಬೋದು. ಮತ್ತು ಅದೇನಂದರೆ ಆಗ್ತಾರೆ, ಜನ ಇಲ್ಲ ಅಂತ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅವ್ರು ಹೇಳೋದು. ಅದು ಫರ್ದರ್ ರಿಪೀಟ್ ಆಗ್ದಂಗೆ ಹೆಂಗೆ ಅವ್ರು ಹೇಳೋದು ಆ ಥರ. ಅದಕ್ಕೆ ಅದನ್ನ ಹೆಂಗೆ ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ದಂಗೆ ಹೆಂಗೆ ನೋಡ್ಕೋಬೋದು ಅಂತ ಮಾಡೋಣ ಸರ್. ಸರ್, ದಿನಹಳ್ಳಿಯಲ್ಲಿ ಸೈಟ್ಗಳ ಒಂದು ಸಮಸ್ಯೆ ಜಾಸ್ತಿ. 50 ಸೈಟ್ಗೆ ಈ ಸೊತ್ತು ಕೊಡಬೇಕು. ನಾವು 4 ತಿಂಗಳು ಟೈಮ್ ಕೇಳಿದ್ದೀವಿ ಇವರು. ದಿನ್ನಹಳ್ಳಿ ಮತ್ತು ಇವು ಎರಡೂರ್ದು ಸೇರಿ 50. ಸರ್, ಅದರಲ್ಲಿ ಏನು ಹಿರೇನಗಲ್ಲಿ ಅವ್ರಿಗೆ ಏನು ಸೈಟ್ಗಳು ಕೊಟ್ಟಿದ್ದಾರೆ, ಅವ್ರ ಅನುಭವದಲ್ಲಿ ಇಲ್ಲ ಅಂತ ಸ್ಥಳೀಯರು. ನೋಡೋಣ ಸರ್, ಸರ್ವೆ ಮಾಡಿಸ್ತೀನಿ, ಎಲ್ಲ ಒಂದು ತಿಂಗಳೊಳಗೆ ಸರ್ವೆ ಮಾಡಿಸ್ತೀನಿ. ಕಾನೂನು ರೀತಿ ಯಾರಿಗೆ ಬಂದರೆ ಅವ್ರಿಗೆ ಹೋಗುತ್ತೆ ಸರ್, ಅಷ್ಟೇ. ಸರ್, ಈಗ ಶಾಸಕರ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಇಟ್ಟಿರುವಂತ ನಾವು ಈ ಒಂದು ವಿಚಾರವಾಗಿ BJP ನಾಯಕರಾದರೂ ನಮ್ಮ ರಿಪೋರ್ಟ್ ಕಾರ್ಡ್ಗಳ ಮುಂದೆ ಇಟ್ಟು ನೋಡಿ, ಪ್ರಾಮಾಣಿಕತೆ ಇದ್ದರೆ ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನನ್ನ ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ. ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ. ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ, ಯಾವ ಹಳ್ಳಿಗೆ ಅನುದಾನ ಕೊಟ್ಟು ನೋಡಿ. ಈ 2 ಹಳ್ಳಿಗೆ 15 ದಿನದಲ್ಲಿ ಸರಿಸುಮಾರು 8 ಲಕ್ಷ, ಅಲ್ಲಿ 8 ಲಕ್ಷ, ಇಲ್ಲ 16 ಲಕ್ಷ ವಾಟರ್ ಫಿಲ್ಟ್ರ್ ಹಾಕಿಸ್ತಾ ಇದ್ದೀನಿ. ಒಂದು 15 ದಿನದಲ್ಲಿ ಈಗ ಜಾಗ ನೋಡಿ ಹಾಕಿಸ್ತೀನಿ. ಇವ್ರು ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ. ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಹೋಗ್ಬೇಕು. ನಾನು ಹೋಗಿರೋ ಹಳ್ಳಿಗಳಿಗೆಲ್ಲ ಅನುದಾನ ಹಾಕ್ಕೊಂಡು ಬರ್ತಾ ಇದ್ದೀನಿ. ನಾವೇನಂದರೆ ಮಾಡೋದನ್ನು ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ ನನಗೆ ಅಂತ, ಒಂದು ರಾಜಕಾರಣದ ನನಗೊಂದು ಇದಿರುತ್ತೆ, ಹಿಂಗೆ ನಡೆಸಬೇಕು ಅಂತ. ನಾವು ಕಾಮನ್ ಮ್ಯಾನ್ಗೆ ರೀಚ್ ಆಗ್ತಾನೇ ಇದ್ದೀವಿ. ಪ್ರತಿ ಊರು ಡೀಟೇಲ್ಸ್ ಇಟ್ಕೊಂಡೇ ಇದ್ದೀವಿ. ಎಲ್ಲ ಇಟ್ಕೊಂಡು ಪ್ರತಿಯೊಂದು ಸರ್ವೆ ಮಾಡೇ ನಾವು ಹಳ್ಳಿಗೆ ಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಬೋಡಿನಾರಾಯಣಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಅಂತ ಅನ್ನೋದು ಒಂದು ದೂರು ಬಂತು. ಅದ್ರ ಜೊತೆಗೆ ಇವಾಗ ಎಲ್ಲ ಗ್ರಾಮಗಳಲ್ಲೂ ಸ್ವಾತಂತ್ರ್ಯ ಬಂದಾಗಿಂದಾನು ಗುಡಿಸಲು ಮುಕ್ತ ಗ್ರಾಮ ಅಂತಂದು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹೊತ್ತು ಹಿಂದೆ ಇದ್ದವ್ರು ಯಾರೂ ಮಾಡಿಲ್ಲ. ಈಗ ಗುಡಿಸಲು ಮುಕ್ತ ಗ್ರಾಮ ತಾವೇನು ಮಾಡೋದಕ್ಕೆ ಪ್ರಯತ್ನ ಇಲ್ಲ. ನಾನು ಅಂದರೆ ಸರ್, ಅಲ್ಲಿ ಒಂದು 3 ಮನೆ ತೋರಿಸಿದ್ರು, 3 ಮನೆ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡೋ ಪ್ರಯತ್ನ ಪಡ್ತೀವಿ ಸರ್. ಎಲ್ಲಿದೆಯೋ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳಿ ಸ್ಪಂದಿಸ್ತೀನಿ ಸರ್. ಮೇಯ್ನು ಬೋಡ್ನಾಗೇನಹಳ್ಳಿಯಲ್ಲಿ 3 ರಸ್ತೆ ಕೇಳಿದ್ರು, ಎಲ್ಲ ಅದು ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕೂರಿಸಿ ಮಾತುಕತೆ ಮಾಡಿ ರಾಜಿ ಮಾಡಿದ್ದೀನಿ. ಆ 3 ರಸ್ತೆನೂ ಹಾಕ್ಕೊಡ್ತೀನಿ. ಎಲ್ಲ ಜನರ ಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತೀವಿ ಸರ್. ಸ್ಮಶಾನದ ಬಗ್ಗೆ ನಾನು ಮಾಡಿಸ್ತೀನಿ, ಆದಷ್ಟು ಬೇಗ ಮಾಡಿಸ್ತೀನಿ.